ಏಷ್ಯಾ ಖಂಡದಲ್ಲೇ ಮೊದಲನೇ ಬಾರಿಗೆ ವಿದ್ಯುತ್ ಶಕ್ತಿ ಐಡಲ್ ಪವರ್ ಪ್ರಾಜೆಕ್ಟ್ ಈ ದೇಶದಲ್ಲಿ ವಿದ್ಯುತ್ ಶಕ್ತಿ ಅಂತಕ್ಕಂಥದ್ದನ್ನು ನೋಡಿದರೆ ಮೈಸೂರು ಅರಸರ ಕಾಲದಲ್ಲಿ ವಿಶ್ವೇಶ್ವರಯ್ಯನವರ ಕೊಡುಗೆ. ಇದನ್ನೆಲ್ಲ ಮರೆಯೋದು ಬೇಡ. ಇವತ್ತು ಅಡ್ವಾನ್ಸ್ ಆಗಿ ಬೆಳೆದಿದ್ದೀವಿ ಟೆಕ್ನಾಲಜಿಕಲಿ. ಯಾತಕ್ಕಿಂತ ರಾಜಕಾರಣ ರೆಕಾರ್ಡ್ ತರಿಸಿ ನೋಡಿ ನೆಟ್ಟಿಗೆ. ಮೊದಲು ಈಶ್ವರ ಖಂಡ್ರೆ ಅವರೇ ಎಲ್ಲೆಲ್ಲಿ ಲೂಟಿ ಆಗ್ತಿದೆ ಮೊದಲು ಅದು ಸರಿಪಡಿಸ್ಕೊಳ್ಳಿ. ಇದು ಧರ್ಮಕ್ಕೆ ಕೊಟ್ಟಿಲ್ಲ ಈ ಲ್ಯಾಂಡನ್ನು HMTಗೆ. 279 ಕೋಟಿ ವರ್ಷದ ಆದಾಯ ಇಲ್ಲಿ. ಅವತ್ತಿನ 1970 279 ಕೋಟಿ ಅಂದರೆ ಇವತ್ತು 25,000 ಕೋಟಿ ವರ್ಷಕ್ಕೆ ಆದಾಯ. ಆ ರೀತಿ ಬೆಳೆದಂಥ ಸಂಸ್ಥೆ ಇದು. ನನಗೆ ಮೊನ್ನೆ ಇದರಿಂದ ನಮ್ಮ ಒಬ್ಬರು MP ಅವರು ಇದರಿಂದ ಬಂದರು, ನಮ್ಮ ಜಾರ್ಖಂಡ್. ಇದನ್ನು ಗಿಫ್ಟ್ ಕೊಡ್ತಾರೆ ನನಗೆ. ಒಬ್ಬರು MP ಅವರು ಅಲ್ಲೊಂದು ಕಾರ್ಖಾನೆ ಮುಚ್ಚೋಗಿದೆ. ಸುಮಾರು ಒಂದು 8,000 ವರ್ಕರ್ಸ್ಗಳು ದಿನ ಸ್ಟ್ರೈಕ್ ಮಾಡ್ಕೊಂಡು ಕೂತವ್ರೆ. ಜಾರ್ಖಂಡ್ನ MP ಅವರು ಇದು ಅಲ್ಲಿ 75ನೇ ವರ್ಷದ ಒಂದು ಸವಿ ನೆನಪಿಗೆ ಈ ವಾಚನ್ನು ಇಲ್ಲಿಂದ ತಯಾರು ಮಾಡಿಸಿ ಒಂದು 3,500 ಪೀಸ್ನ ನಮ್ಮ HMTಯಿಂದ ತಗೊಂಡೋಗಿರೋದು. ಇದು ಖಂಡವಾಲ ಲೋಕಸಭೆ MP ಅವರು ಮೊನ್ನೆ ಬಂದು ಅಲ್ಲೇನು ಸಮಸ್ಯೆ ಇದೆ ನೀವು ಬರಬೇಕು ನಮ್ಮ ಊರಿಗೆ, ನಮ್ಮ ಎಲ್ಲ ಟ್ರೈಬಲ್ಸ್ ಇದ್ದಾರೆ, ಅವ್ರಿಗೇನಾದರೂ ಒಂದು ಹೊಸ ಜೀವ ಕೊಡಬೇಕು ಅಂತೇಳಿ ಬಂದಿದ್ರು. ಈ ವಾಚನ್ನು ಗಿಫ್ಟ್ ಕೊಟ್ಟು ಹೋಗ್ತಾರೆ. ಇಲ್ಲಿ ನೋಡಿ, ಅಲ್ಲಿ ಶೋರೂಮು ಅಲ್ಲಿ ಇಟ್ಟಿದ್ದಾರಲ್ಲ, ಇಲ್ಲಿ ಎಂಟ್ರೆನ್ಸಲ್ಲಿ 90% ಎಂಟೈರ್ ಮಾರ್ಕೆಟನ್ನು ಹಿಡಿದಂಥ ಈ ಸಂಸ್ಥೆ ಇವತ್ತು ಈ ಪರಿಸ್ಥಿತಿಯಲ್ಲಿ ಇಟ್ಟಿದ್ದೀವಲ್ಲ, ಕಣ್ಣಲ್ಲಿ ನೀರು ಬರಲ್ವ? ಯಾರಿಗೂ ನಿಮಗೆ ಸ್ವಾಭಿಮಾನ ಇಲ್ವಾ ಕರ್ನಾಟಕದಲ್ಲಿ? ಇಂಥ ಕಾರ್ಖಾನೆಗಳನ್ನ ನಾವು ಮುಚ್ಚಿ ಏನು ಅಧಿಕಾರ ನಡೆಸಬೇಕು? ನಾವು ಯಾತಕ್ಕೆ ಅಧಿಕಾರ ನಡೆಸಬೇಕು? ಇದು ನಾನು ನೆನ್ನೆ ಈ ಪೇಪರ್ ನೋಡಿ ನನಗೆ ಕಣ್ಣಲ್ಲಿ ನೀರು ಬಂತು. ನಿಮ್ಗೆ ಹೇಳಬೇಕು ಅನ್ನೋದು ಏನಾಗಿದೆ ಇವರಿಗೆಲ್ಲ ಅಂತ ಹೇಳಿ. ಕಳೆದ 1 ತಿಂಗಳ ಹಿಂದೆ ಯಾವೊಂದು ದೊಡ್ಡ ಮಟ್ಟದ ಕನ್ಸಲ್ಟೆನ್ಸಿ ಕಮಿಟಿನ ಮಾಡಬೇಕು ಅಂತ ಹೇಳಿ ಇವ್ರು ಇಲ್ಲಿ ಬರ್ಲಿಕ್ಕೆ ತಯಾರಾಗಿಲ್ಲ. ಏನಿದೆ ಇಲ್ಲಿ ಬಂದು ನಾನು ಏನು ಕೆಲಸ ಮಾಡಬೇಕು ಅಂತ ಹೇಳಿ ಪಾಪ ಇಲ್ಲಿ ಬಂದು ಚೇರ್ಮನ್ಶಿಪ್ ಒತ್ತಾಯಕ್ಕೋಸ್ಕರ ಬಂದಿಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹೈದರಾಬಾದಲ್ಲಿ 1000 ಎಕರೆ ಇದೆ, ಹಾರ್ಟ್ ಆಫ್ ದಿ ಸಿಟಿ. ಅಟಾಮಿಕ್ ಎನರ್ಜಿಗೆ ಇಕ್ವಿಪ್ಮೆಂಟ್ ಮಾಡಿಕೊಡ್ತಾರೆ, ಬಟ್ ಬಂಡವಾಳ ಇಲ್ಲ. ಇವತ್ತು ಇಸ್ರೋಗೆ, ಡಿಫೆನ್ಸ್ಗೆ, ರೈಲ್ವೇಸ್ಗೆ ಅವಕಾಶ ಇದೆ, ಬಟ್ ಇವತ್ತು ಬಂಡವಾಳ ಇಲ್ಲ. ಇದನ್ನು ಯಾವ ರೀತಿ ಇವತ್ತಿನ ಟೆಕ್ನಾಲಜಿನ ಅಳವಡಿಸ್ಕೊಂಡು ಇದನ್ನು ಮತ್ತೆ ಜೀವ ಕೊಡಲಿಕ್ಕೆ, ಯಾಕೆಂದರೆ ಒಂದ್ಸಲ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಡೆಲ್ಲಿಲಿ ಆಗಿಬಿಟ್ಟಿದೆ. ಇದನ್ನೆಲ್ಲವನ್ನು ಮತ್ತೆ ಬದಲಾವಣೆ ಮಾಡಬೇಕಾದ್ರೆ ನನಗೊಂದು ವಿಶ್ವಾಸ, ಇವತ್ತು ಪ್ರಧಾನಮಂತ್ರಿಗಳು ಇಂಥ ಒಂದು ಒಳ್ಳೆ ಕೆಲಸಕ್ಕೆ ನಾನೇನು ಕೈ ಹಾಕಿದ್ದೇನೆ, ನನಗೆ ಬೆಂಬಲ ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ಇಟ್ಕೊಂಡು ಹಗಲು ರಾತ್ರಿ ಚಿಂತನೆ ನಡೆಸ್ತಾ ಇದ್ದೇನೆ. ದಯವಿಟ್ಟು ಸರ್ಕಾರಕ್ಕೆ ನಾನು ಮನವಿ ಮಾಡ್ತೇನೆ, ಈ ಸಣ್ಣತನ ಬಿಡಿ. ವೇಸಲ್ನ ಭಗವಂತನೇ ನನಗೆ ಅಧಿಕಾರ ಕರುಣಿಸಿರ್ಬೋದು ಬಹುಶಃ. ಆ ವಿಶ್ವೇಶ್ವರಯ್ಯನವರ ಹೆಸರಿನಲ್ಲಿ ಕಟ್ಟಿದಂಥ ಆ ಒಂದು ಸ್ಟೀಲ್ ಇಂಡಸ್ಟ್ರಿನ ಪ್ಲ್ಯಾಂಟ್ನ ಅವರ ಹೆಸರು ಉಳಿಸಬೇಕು ಅನ್ನೋದು ತೀರ್ಮಾನ ಮಾಡಿ ಹೊರಟಿದ್ದೇನೆ. ಕೋಆಪರೇಷನ್ ಕೊಡಿ ಸರ್ಕಾರ. ಇವತ್ತಿನವರೆಗೆ ಯಾವೊಬ್ಬ ಮಂತ್ರಿ ನಮ್ಮ ಹತ್ರ ಬರಲಿಲ್ಲ, ಮಾತೆತ್ತಲ್ಲಿ ದಿನ ಅಟ್ಯಾಕ್ ಮಾಡ್ತೀರಿ. ರೆಕಾರ್ಡ್ಗಳೆಲ್ಲ ಇಲ್ಲಿ ಇಟ್ಕೊಂಡಿದ್ದೀವಿ, HMTಗೆ ಸಂಬಂಧಪಟ್ಟಿದ್ದೀರಿ. ನನಗೂ ಮೊದಲು ಈಗ ಮಂತ್ರಿ ಆದ ಮೇಲೆ 3-4 ಮೀಟಿಂಗ್ ಮಾಡಿದ ಮೇಲೆ ಗೊತ್ತಾಗಿದ್ದು. ಇಲ್ಲಿ ಪಾಪ ಅವನು ಯಾರೋ ನನಗೆ ಬೆಳಗ್ಗೆ ಒಂದು ಅರ್ಜಿನೂ ಕೊಟ್ಟರು.
ಸುಮಾರು 3,000 ಕೋಟಿ ಲ್ಯಾಂಡ್ನ ಒಂದು 3-4 ವರ್ಷದಲ್ಲಿ, ಆಗ 2000-2004 ಯಾವ ಥರ ಅಲ್ಲಿದ್ದಂಥ ಆಗಿನ ಅಧಿಕಾರಿಗಳ ಜೊತೆ ಸೇರಿ ಸರ್ಕಾರದ ಮಟ್ಟದಲ್ಲಿ ಖಾಸಗಿ ಅವರಿಗೆ ಪ್ರೈಸ್ಗೆ ಕೊಟ್ಟು 3-4 ಸಾವಿರ ಕೋಟಿ ಲಾಸ್ ಮಾಡಿದ್ದಾರೆ ಅಂತೇಳಿ ಒಂದು ಕಂಪ್ಲೇಂಟ್ ಕೊಟ್ಟವ್ರೆ ಆ ಕಾಲದಲ್ಲಿ. ನಾನು ಹೇಳಿದ್ರೆ ರಾಜಕೀಯ ಅಂತಾರೆ, ಅದಕ್ಕೆ ಇವತ್ತು ಈ ವಿಷಯ ಹೇಳ್ತಿಲ್ಲ. ನಾನು ಇನ್ನೊಂದು, ಇದು ಭಾಳ ಎಳೀಲಿಕ್ಕೆ ಹೋಗೋದಿಲ್ಲ, ಇದು ಅರ್ಥ ಮಾಡ್ಕೊಳ್ಳಿ. ಈ HMT ಯಾವುದೇ ರೀತಿಯಲ್ಲಿ ಫಾರೆಸ್ಟ್ ಲ್ಯಾಂಡನ್ನು ಇಲ್ಲಿ HMT ಒತ್ತುವರಿ ಮಾಡ್ಕೊಂಡಿಲ್ಲ. ಅರಣ್ಯ ಇಲಾಖೆ ಹೆಸರಿನಲ್ಲಿ HMTಯ ಸ್ವಯಾರ್ಜಿತ ಆಸ್ತಿಯನ್ನು ಅರಣ್ಯ ಇಲಾಖೆ ಹೆಸರಿನಲ್ಲಿ ಫೆನ್ಸಿಂಗ್ ಹಾಕೊಂಡಿರ್ತಕ್ಕಂಥದ್ದು ಅರಣ್ಯ ಇಲಾಖೆಯವರೇ ಹಾಕೊಂಡಿದ್ದಾರೆ. ಕೆಲವು ಭಾಗದಲ್ಲಿ ಜಾರಕಿಹೊಳಿ ಕಾವಲು ಯಾವುದು ಜಾರಕಿಹೊಳಿ ಕಾವಲು ಫೆನ್ಸಿಂಗ್ ಹಾಕಿದ್ದಾರೆ. ಅದು 27 ಎಕರೆ HMTಗೆ ಸೇರಬೇಕು. ರೆಕಾರ್ಡ್ ತೆಗೆದು ನೋಡಿದ್ದೇನೆ. ಈಗ ಕೋರ್ಟ್ಗೆ HMTಯಿಂದಲೇ ಮೂವ್ ಮಾಡ್ಲಿಕ್ಕೆ ಹೇಳ್ತಾ ಇದ್ದೇವೆ. ಈಗ ಸುಪ್ರೀಂ ಕೋರ್ಟ್ ಮುಂದೆ ಜನಗಳಿಗೆ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡಬೇಡಿ. ಯಾತಕ್ಕೆ 290 ಎಕರೆ ಟಿಪ್ಪಣಿ ಕಳಿಸಿದ್ದೀರಿ ನಿಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿಗೆ? ಆ 290 ಎಕರೆ ತಗೊಂಡು ಏನು ಮಾಡಲಿಕ್ಕೆ, ಯಾರಿಗೆ ದಾನ ಮಾಡಿಕೊಡ್ಲಿಕ್ಕೆ ಮಾಡಿದ್ದೀರಿ? ಯಾರಿಗೆ ದರೋಡೆ ಮಾಡ್ಕೊಂಡು ಅದನ್ನು ಉಪಯೋಗ ಮಾಡಿಸ್ಬೇಕು ಅಂತ ಹೊರಟಿದ್ದೀರಿ?